ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಡಿ ಚಾನೆಲ್ನಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಂಬ್ರೆಲಾ ಗೌನ್ ಕಟ್ಟಿಂಗ್ ಮತ್ತು ಲಾಂಗ್ ಸ್ಟ್ರಗಿನ್ ಕಟ್ಟಿಂಗ್ ತೋರಿಸಿಕೊಡುತ್ತೇನೆ. ಮೊದಲಿಗೆ ಅಂಬ್ರೆಲಾ ಕಟ್ಟಿಂಗ್ ನನ್ನ ಅಳತೆಗೆ ತಕ್ಕಂಗೆ ಇಟ್ಕೊಂಡಿದ್ದೇನೆ. ನಾನು ಸೊಂಟದ ಅಳತೆ ಮತ್ತು ಅಂಬ್ರೆಲಾದ ಅಳತೆ. ನೆಕ್ಸ್ಟ್ ಇದು ಫ್ರಾಕಿಂದು ಮೇಲ್ಭಾಗದ ಅಳತೆ, ಅಂದರೆ ಬ್ಲೌಸ್ ಥರ ಬರುತ್ತಲ್ವಾ ಅದು, ಅದರ ಉದ್ದ ಅಳತೆಗೆ ತಕ್ಕಂಗೆ ಇಟ್ಕೊಂಡಿದ್ದೇನೆ. ಮತ್ತು ಆರ್ಮ್ ಹೋಲಿನ ಅಳತೆನೂ ಅಳತೆಗೆ ತಕ್ಕಂಗೆ ಇದೆ. 5 ಇಂಚ್ ಇದೆ ಫ್ರೆಂಡ್ಸ್ ಅದು. ಮತ್ತು ಇದು ಉದ್ದ ಬಂದ್ಬಿಟ್ಟು 9 ಇಂಚ್ ಇದೆ. ಅಗಲ 7.5 ಇಂಚ್ ಇದೆ. ಫ್ರಾಕಿಗೆ ಅಳತೆಗೆ ತಕ್ಕಂಗೆ ಇಟ್ಕೊಂಡಿದ್ದೆ ನಾನು. ಇದು ಫ್ರಂಟ್ ಪಾರ್ಟು. ಫ್ರಂಟ್ ನೆಕ್ 4 ಇಂಚ್ ಇದೆ. ಇದು ನಾನು ಲೈನಿಂಗ್ ಕ್ಲಾತ್ನಲ್ಲಿ ಕಟಿಂಗ್ ಮಾಡಿಕೊಡ್ತಾ ಇರೋದು, ಮೇನ್ ಫ್ಯಾಬ್ರಿಕ್ ಅಲ್ಲ ಇದು. ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟಿಗೆ ಜಿಪ್ ಹಾಕಬೇಕು, ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೇನೆ. ಫ್ರಂಟ್ ಪಾರ್ಟ್ ಇಟ್ಟುಬಿಟ್ಟು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿಕೊಡ್ತಾ ಇರೋದು. ನೀವು ಹಾಗೆ ಮಾಡಿ ಫ್ರೆಂಡ್. ನಂತರ ಫ್ರಂಟ್ ಪಾರ್ಟಿಗೆ ಆರ್ಮ್ ಹೋಲ್ನಲ್ಲಿ ಶೇಪ್ ಕೊಡಬೇಕು. ಇನ್ನು ಉದ್ದ ಮತ್ತು ಅಗಲ ಎಲ್ಲ ಸೇಮ್ ಅಳತೆನೇ ಇರುತ್ತೆ. ಬ್ಯಾಕ್ ಪಾರ್ಟಿಗೆ ಮಾತ್ರ ಅರ್ಧ ಇಂಚ್ ಅಗಲದಲ್ಲಿ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಏಕೆಂದರೆ ಅಲ್ಲಿ ಜಿಪ್ ಅಟ್ಯಾಚ್ ಮಾಡಲಿಕ್ಕೆ 1/2 ಇಂಚ್ ಬೇಕಾಗುತ್ತೆ. ಆದ್ದರಿಂದ ಬ್ಯಾಕ್ ಪಾರ್ಟ್ನಲ್ಲಿ ನೆಕ್ 3 ಇಂಚ್ ಇದೆ. ಇದು ತುಂಬ ಚಿಕ್ಕ ಅಳತೆ ಅಲ್ವಾ, ಅದಕ್ಕೆ ಬ್ಯಾಕ್ ಪಾರ್ಟಲ್ಲಿ 3 ಇಂಚ್ ಸಾಕು. ಇದು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ಗಳು. ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸೇಮ್ ಅಳತೆಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಕಟಿಂಗ್ ಮಾಡ್ಕೋಬೇಕು. ಇದನ್ನು ಅಟ್ಯಾಚ್ ಮಾಡಿದ್ಮೇಲೆ ಅದನ್ನು ಟ್ರಿಮ್ ಮಾಡಿ ತೆಗಿಬೇಕು. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದನ್ನು ಟ್ರಿಮ್ ಮಾಡಿ ತೆಗಿಬೇಕು. ನೋಡಿ, ಇದು ಸ್ಲೀವ್ಸ್ ಬಂದ್ಬಿಟ್ಟು 9 ಇಂಚ್ ಇದೆ. ನನಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು 10 ಇಂಚ್ ತೊಗೊಂಡಿದ್ದೀನಿ ನಾನು. ಇದು ಫೋಲ್ಡಿಂಗ್ಗೆ, ಸ್ಲೀವ್ಸ್ ರೌಂಡ್ ಮತ್ತು ಅಲ್ಲಿ ಫೋಲ್ಡಿಂಗ್ಗೆ ಮತ್ತು ಸ್ಲೀವ್ಸ್ ಅಟ್ಯಾಚ್ಗೆ 1/2 ಇಂಚ್ ಹೋಗುತ್ತೆ. ಹಾಗಾಗಿ ಇದು 2 ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇವಾಗ ಸ್ಟಿಚಿಂಗ್. ಈಗ ಮೊದಲಿಗೆ ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಜೊತೆಯಲ್ಲಿ. ಇದು ಮೇಲಿಂದು ಪಾರ್ಟ್ ಲೈನಿಂಗ್ ಇದೆ. ಫಸ್ಟ್ ನೆಕ್ಕಿಂದ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ, ಇದು ಅಟ್ಯಾಚ್ ಮಾಡಿದ್ದೇನೆ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್. ಇದು ಗೌನಿನ ಬ್ಯಾಕ್ ಪಾರ್ಟ್. ಇದನ್ನು ಮೇನ್ ಫ್ಯಾಬ್ರಿಕ್ಗೆ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇದು ಫ್ರಂಟ್ ಮೇನ್ ಫ್ಯಾಬ್ರಿಕ್, ಇದು ಲೈನಿಂಗ್ ಕ್ಲಾತ್. ಇದನ್ನ ಅದರ ಮೇಲೆ ಇಟ್ಟು ನೆಕ್ಕಿಂದ ಇಲ್ಲಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳೋದು. ಹಾಕಿ ಅದನ್ನು ಟರ್ನ್ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಈ ಥರ ಹೊಲಿಯೋದರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಇದನ್ನು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿದ್ಮೇಲೆ ಈ ರೀತಿ ಫಿನಿಶಿಂಗ್ ಬರುತ್ತೆ.
ಆಮೇಲೆ ಇದಕ್ಕೆ ಫ್ರಂಟ್ ಮತ್ತು ಬ್ಯಾಕಿಗೆ ಜಾಯಿಂಟ್ ಮಾಡ್ಕೊಳ್ಳೋದು, ಶೋಲ್ಡರ್ ಜಾಯಿಂಟ್ ಮಾಡೋದು. ಒಂದು ಹಾಫ್ ಇಂಚ್ಗೆ ಜಾಯಿಂಟ್ ಮಾಡಿದ್ದೀನಿ, ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಜಿಪ್ ಹಾಕೋದು. ಡಿಟೇಲ್ ಆಗಿ ಹೇಳ್ತಾ ಇಲ್ಲ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ. ಜಿಪ್ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಅದನ್ನು ಈ ರೀತಿ ಇಟ್ಟು ಒಂದೊಂದು ಸ್ಟಿಚ್ ಹಾಕಿ. ನೋಡಿ, ಜಿಪ್ ರೆಡಿ ಆಗಿದೆ. ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ದೇನೆ. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು. ಸ್ಲೀವ್ಸು ಅಟ್ಯಾಚ್ ಮಾಡಿ ಫಿನಿಶಿಂಗ್ ಮಾಡಿ, ಮತ್ತು 2 ಬೆಲ್ಟ್ಗಳನ್ನು ಹಾಕಿದ್ದೀನಿ ಹಿಂದೆ ಕಟ್ಟಲಿಕ್ಕೆ, ನಿಮ್ಗೆ ಕಾಣ್ತಾ ಇರಬಹುದು. ಮತ್ತು ಈ ಅಂಬ್ರೆಲಾ ಗೌನ್ಗೆ ಜಿಗ್ಸಾಗು ಮಾಡಿದ್ದೀನಿ. ಮತ್ತು ಇದು ಬೆಲ್ಟ್, ಫ್ರಾಕ್ಗಳಿಗೆ ಬೆಲ್ಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ಲಿ ರೆಡಿಯಾಗಿದೆ. ಇವಾಗ ಫ್ರಾಕಿಂದ ಅಳತೆ ತಗೊಳ್ಳಿ. ಫ್ರಾಕಿನ ಮೇಲ್ಭಾಗದ್ದು ಶೋಲ್ಡರ್ ಮತ್ತು ಉದ್ದ, ಸೊಂಟದ ಅಳತೆ, ಆರ್ಮ್ ಹೋಲಿನ ಅಳತೆ ಇದನ್ನೆಲ್ಲ ತೆಗೆದುಕೊಂಡು ಒಂದೊಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇದನ್ನು ನೆಟ್ ಫ್ಯಾಬ್ರಿಕ್ನಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದು. ಇದು ಲಾಂಗ್ ಸ್ಟ್ರಗ್ಗಿಗೆ ಶೋಲ್ಡರ್ ಆ ಫ್ರಾಕಿನ ಅಳತೆಯಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಮತ್ತು ಈ ನೆಕ್ಕಿನ ಕಡೆ 2 ಇಂಚ್ ಇಟ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್. ಹಾಫ್ ಇಂಚ್ ಡೌನ್ ಮಾಡ್ಕೊಳ್ಳಿ. ಮತ್ತು ಆರ್ಮೋಲ್ ಆ ಫ್ರಾಕಿನ ತಕ್ಕಂಗೆ ಇಟ್ಕೊಳ್ಳಿ. ಉದ್ದನೂ ಸಹ ಆ ಗೌನ್ ಅಳತೆಗೆ ಸೊಂಟದವರೆಗೆ ಎಷ್ಟು ಉದ್ದ ಇದೆ ಅಷ್ಟು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋದು. ಇದು ಶ್ರಗ್ ನೆಟ್ ಕ್ಲಾತಲ್ಲಿ ಕಟ್ಟಿಂಗ್ ಮಾಡ್ತಾ ಇರೋದು. ನೆಕ್ಕಿನ ಕಡೆ 2 ಇಂಚ್ ಕಟ್ಟಿಂಗ್ ಮಾಡಿ, ಮತ್ತು ಕೆಳಗಿನ ಭಾಗದಲ್ಲಿ ಸೊಂಟದ ಕಡೆ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಆ 2 ಮತ್ತು 1.5ಗೆ ಒಂದು ನೀಟಾಗಿ ಲೈನ್ ಹಾಕ್ಕೊಂಡು ಅಲ್ಲಿ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಇದು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟು ಒಟ್ಟಿಗೆ ಇಟ್ಕೊಂಡಿದ್ದೇನೆ ನಾನು. ಇದನ್ನು 2 ಒಟ್ಟಿಗೆ ಕಟ್ ಮಾಡಿ, ಇದು 4 ಭಾಗ ಇದೆ, 4 ಲೇಯರ್ನಲ್ಲಿ ಹಾಕ್ಕೊಂಡಿದ್ದೇನೆ. ಇದು ನಾನು ಸಾಮಾನ್ಯವಾಗಿ ಹಾಕ್ತೀವಲ್ವ ಬ್ಲೌಸ್ ಅಳತೆಗೆ ಎಲ್ಲ ಸೇಮ್ ಆ ಥರನೇ ಹಾಕೋದು. ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು, ಅದು ಬ್ಯಾಕ್. ಇದು ಫ್ರಂಟ್ ಪಾರ್ಟ್ನಲ್ಲಿ ಮೇಲೆ 2 ಇಂಚು, ಕೆಳಗಡೆ ಸೊಂಟದ ಹತ್ರ 1.5 ಇಂಚು ಹೀಗೆ ಕಟ್ಟಿಂಗ್ ಮಾಡಿ ತೆಗಿಬೇಕು. ಇದು ಬ್ಯಾಕ್ ಪಾರ್ಟ್ ಆಗುತ್ತೆ. ಇದು ಫ್ರಂಟ್ ಪಾರ್ಟು, 2 ಭಾಗ ಮಾಡ್ಕೊಂಡಿರೋದು. ನೆಕ್ಸ್ಟ್ ಫ್ರಾಕಿಂದು ಸೊಂಟದಿಂದ ಫುಲ್ ಕೆಳಗಿನವರೆಗೆ ಎಷ್ಟು ಉದ್ದ ಇದೆ ನೋಡಿಕೊಂಡು ಅದರಲ್ಲಿ 2 ಇಂಚ್ ಲೆಸ್ ಮಾಡಿ. ಇದು 20 ಇತ್ತು, 2 ಇಂಚ್ ಲೆಸ್ ಮಾಡಿದೆ, 18 ಬಂತು. 18ನ ನೀಟಾಗಿ ಅಳತೆ ಮಾಡಿಕೊಂಡು ಕ್ಲಾತಲ್ಲಿ ಟಿಕ್ ಮಾಡ್ತಾಯಿದ್ದೀನಿ. 18 ಅಳತೆಗೆ ಲಾಂಗಾಗಿ ಕಟ್ಟಿಂಗ್ ಮಾಡ್ತೀನಿ ಇವಾಗ. ಸೊ ಅಲ್ಲಿ ನಮಗೆ ಗ್ಯಾದರ್ ಮಾಡಲಿಕ್ಕೆ ಆಗುತ್ತೆ. ಪ್ಲೇಟ್ಸ್ ಹಿಡಿಬೇಕು ಫ್ರೆಂಡ್ಸ್. ಕೆಳಗಡೆ ಬಾರ್ಡ್ರ್ ಇದೆಯಲ್ವಾ, ಹಾಗಾಗಿ ಅಲ್ಲಿ ಮಡಚೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ, ಯಾಕಂದರೆ ಜಾಯಿಂಟ್ ಮಾಡಿದಾಗ ಹಾಫ್ ಇಂಚಲ್ಲಿ ಲೆಸ್ ಹೋಗುತ್ತೆ. ಸೊ ಈ ರೀತಿ ಪ್ಲೇಟ್ಸ್ ಹಾಕಿ, ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟಿಗೆ
ಇದಕ್ಕೂ ಫ್ರಂಟ್ ಪಾರ್ಟ್ನಲ್ಲೇನು ಗ್ಯಾದರಿಂಗ್ಗೆ ತೊಗೊಂಡಿರೋ ಬಟ್ಟೆನೂ 2 ಪೀಸ್ ಮಾಡ್ಕೊಳ್ಳಿ. ಯಾಕಂದರೆ ಫ್ರಂಟ್ ಪಾರ್ಟು ಸಹ 2 ಪೀಸ್ ಇತ್ತಲ್ವಾ, ಸೊ ಹಾಗೆಯೇ ಇದನ್ನು 2 ಪೀಸ್ ಮಾಡ್ಕೋಬೇಕು. ಸೊ ಈ ರೀತಿ ಮಡಚಿ ಹೊಲಿಬೇಕು. ಅದು ಹೇಗೆ ಅಂತ ನೆಕ್ಸ್ಟ್ ಸ್ಟಿಚಿಂಗ್ ಇದರಲ್ಲೇ ಹೇಳ್ಕೊಡ್ತೇನೆ. ಇದು ಈ ಕಡೆ ಅಂದರೆ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇದನ್ನು ಮಡಚಬೇಕು ಮತ್ತು ಹಾಗೆ ಪ್ಲೇಟ್ಸು ಹಿಡಿಬೇಕು. ನಾರ್ಮಲಿ ಫ್ರಾಕ್ಸಿಗೆ ಹಿಡಿತೀವಲ್ವ ಆ ರೀತಿ ನೋಡಿ. ಮೊದಲಿಗೆ ಇದು ಫ್ರಂಟ್ ಪಾರ್ಟ್ ಹೊಲಿಯೋಣ. ಸ್ಟ್ರಕ್ಕಿಂದು ಇದು ಈ ರೀತಿ ಮಡಚಬೇಕು. ಮೇಲೆ ನಾವು 2 ಇಂಚ್ ಡಿಸ್ಟೆನ್ಸ್ನಲ್ಲಿ ತೊಗೊಂಡಿದ್ವಲ್ಲ, ಸೊ ಇದು ಬ್ಯಾಕ್ ಪಾರ್ಟ್. ಇದನ್ನು ಅದಕ್ಕೆ ಜಾಯಿಂಟ್ ಮಾಡಬೇಕು. ನೀಟಾಗಿ ಸ್ಟ್ರೈಟ್ ಮಡ್ಚ್ಕೊಂಡ್ಬಿಟ್ಟು ಅಪೋಸಿಟ್ ಡೈರೆಕ್ಷನಲ್ಲಿ, ಆಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಿದ್ದೇನೆ. ನೆಕ್ಸ್ಟು 2 ಇಂಚು ಕ್ಲಾತ್ ತೊಗೊಳ್ಳಿ, ಫ್ಯಾಬ್ರಿಕ್ ಅದೇ ಇದ್ರದ್ದು ನೆಟ್ಟಿಂದು. ಅದನ್ನು ನಾನು ಅಟ್ಯಾಚ್ ಮಾಡಿರೋ ಥರ ಬ್ಯಾಕಿಗೆ ಅಂದರೆ ಶೋಲ್ಡರ್ನಲ್ಲಿ ಫಿನಿಶಿಂಗ್ ಕೊಡಿ. ಫ್ರಂಟಿನಿಂದ ಇದು ಒಂದು ಸ್ಟಿಚ್ ಹಾಕಿ ಬ್ಯಾಕಿಗೆ ಫುಲ್ ಟರ್ನ್ ಮಾಡಿ ಸ್ಟಿಚ್ ಹಾಕಿ ಅದು ನೀಟಾಗುತ್ತೆ. ಇದಕ್ಕೆ ಸಪ್ರೇಟ್ ಏನು ನೆಕ್ ಏನು ಬರಲ್ವಲ್ಲ, ಹಾಗಾಗಿ ಇದಕ್ಕೆ ಒಂದು ಪಟ್ಟಿ ಹಾಕಿ ಫಿನಿಶಿಂಗ್ ಮಾಡಿದರೆ ಸಾಕು. ಇದು ಓನ್ಲಿ ಶ್ರಗ್ ಅಲ್ವಾ, ಸೊ ನೆಕ್ ಏನು ಬರಲ್ಲ. ನೋಡಿ ಇದು ಹೀಗಾಗುತ್ತೆ. ನೆಕ್ಸ್ಟ್ ಇದು ಸ್ಲೀವ್ಸಿಗೆ ಫ್ಯಾಬ್ರಿಕ್ಕಿಂದು ಬಾರ್ಡ್ರ್ ಇತ್ತಲ್ವಾ, ಅದನ್ನೇ ತೆಗೆದುಕೊಂಡೆ ನಾನು. 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಒಂದು ಸ್ಟಿಚ್ ಹಾಕಿ ಸ್ಲೀವ್ಸಿನ ಶೇಪ್ ಕೊಡೋದು ಅಷ್ಟೇ. ಸ್ಲೀವ್ಸ್ ಏನೋ ಬೇಡ ಇದಕ್ಕೆ. ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟಿಗೆ ಈ ರೀತಿ ಕ್ಲಾತ್ನಲ್ಲಿ ಪ್ಲೇಟ್ಸ್ ತೊಗೊಂಡ್ಬಿಟ್ಟು ಅಳತೆಗೆ ತಕ್ಕಂಗೆ ಕರೆಕ್ಟಾಗಿ ಪ್ಲೇಟ್ಸ್ ಹಿಡ್ದು ಅದನ್ನು ಅಟ್ಯಾಚ್ ಮಾಡಿದ್ದೇನೆ. ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟು. ಇದಕ್ಕೂ ಹಾಗೆ ಆಗಲೇ ನಾವು ಫ್ರಂಟ್ ಪಾರ್ಟಿನಲ್ಲಿ ಬಟ್ಟೆಗೆ 2 ಪೀಸ್ ಮಾಡ್ಕೊಂಡಿದ್ವಲ್ವಾ, ಸೊ ಅದನ್ನು ಇಲ್ಲಿ ಅಟ್ಯಾಚ್ ಮಾಡೋದು ಹೇಗೆ ಅಂತ ನೋಡಿ. ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋದು 1/2 ಇಂಚ್ ಒಳಗಡೆ, ಆಮೇಲೆ ಪ್ಲೇಟ್ಸ್ ಅಟ್ಯಾಚ್ ಮಾಡಿ ಅದನ್ನು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡೋದು. ಈಗ ಇದು ಫುಲ್ಲಿ ರೆಡಿ ಆಯಿತು. ಈಗ ಸೈಡ್ ಫಿಟ್ಟಿಂಗ್ ಅಳತೆಗೆ ತಕ್ಕಂಗೆ ಸೈಡ್ ಫಿಟ್ಟಿಂಗ್ ಮಾಡಿ, ನಾನು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ನಲ್ವಾ, ಸೊ 1 ಇಂಚು ಫಿಟ್ಟಿಂಗ್ ಮಾಡಿದೆ. ಮತ್ತು ಇದು ದಾರ ಆಲ್ರೆಡಿ ರೆಡಿ ಮಾಡಿದೆ, ದಾರ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಮಾಡಿದ್ದೇನೆ. ಇದು ಫುಲ್ಲಿ ರೆಡಿ ಆಯಿತು. ನೋಡಿ ಹೇಗಾಗಿದೆ ಅಂತ. ಇದಕ್ಕೆ 3 ಬಟನ್ಸ್ ಅಟ್ಯಾಚ್ ಮಾಡಿದ್ದೇನೆ ಮತ್ತು ಹ್ಯಾಂಗಿಂಗ್ಸ್. ಇದು ಲೈನಿಂಗ್ ಕ್ಲಾತ್, ಅದಕ್ಕೆ ಸ್ಟ್ರಗ್ಗೆ ಇದು ಲೈನಿಂಗ್ನಲ್ಲೇ ಅಂಬ್ರೆಲಾ ಫ್ರಾಕ್, ಮತ್ತು ಇದು ನೆಟ್ಟಿನ ಕ್ಲಾತ್ನಲ್ಲಿ ಸ್ಟ್ರಗ್ ಹೊಲ್ದಿರೋದು ಲಾಂಗ್ ಸ್ಟ್ರಗ್. ಅದು ಗ್ಯಾದರ್ ತೆಗೆದುಕೊಂಡು ಅಂಬ್ರೆಲಾ ಫ್ರಾಕ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೇನೆ, ಸ್ಟ್ರಗ್ಗಿಗಲ್ಲ. ಸೊ ಇದು ಫೈನಲ್ ಲುಕ್ ಹೀಗಿದೆ ನೋಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.